ಮಂಗಳೂರು ಬಿಷಪರ ಸಂಸ್ಥೆಗಳಿಂದ ಜಮೀನು ಸಂಪತ್ತುಗಳ ಕಾನೂನುಬಾಹಿರ ಒಡೆತನ. ಮಂಗಳೂರು ಕ್ಯಾಥಲಿಕ್ ಧರ್ಮ ಪ್ರಾಂತ್ಯದ ಬಿಷಪರ ಅಧೀನದಲ್ಲಿರುವ ಡಯಾಸಿಸ್ ಆಫ್ ಮ್ಯಾಂಗಳೂರು ಹೆಸರಿನ ಸಂಸ್ಥೆಯವರು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಮುಖ್ಯವಾಗಿ ಮಂಗಳೂರು ತಾಲೂಕಿನಲ್ಲಿ ನೂರಾರು ಚರ್ಚ್, ಶಿಕ್ಷಣ, ಆರೋಗ್ಯ, ಕಲ್ಯಾಣ, ವಾಣಿಜ್ಯ ಇತ್ಯಾದಿ ಸಂಸ್ಥೆಗಳನ್ನು ನಡೆಸುತ್ತಿದ್ದಾರೆ. ವ್ಯಾಟಿಕನ್ ಪೋಪ್ ಧರ್ಮಗುರುಗಳಿಂದ ನೇಮಕಗೊಳ್ಳುವ ಇವರು ಪೋಪ್ರವರ ಅಧೀನದ ನೇತೃತ್ವದಲ್ಲಿ ತಮಗೆ ನಿಯೋಜಿಸಿರುವ ಧರ್ಮ ಪ್ರಾಂತ್ಯದಲ್ಲಿನ ಎಲ್ಲ ಕ್ಯಾಥಲಿಕ್ ಧಾರ್ಮಿಕ ಸಂಘ ಸಂಸ್ಥೆಗಳ ಎಕ್ಸ್ ಅಫಿಸಿಯೋ ಅರ್ಥಾತ್ ಶಾಶ್ವತ ಅಧ್ಯಕ್ಷ, ಚೇರ್ಮನ್ ಪದವಿಗಳನ್ನು ಹೊಂದಿರುತ್ತಾರೆ. ಅದೇ ಪ್ರಕಾರ ಇಲ್ಲಿನ ಎಲ್ಲ ಕ್ಯಾಥಲಿಕ್ ಧಾರ್ಮಿಕ ಸಂಸ್ಥೆಗಳ ಹೆಸರಿನಲ್ಲಿರುವ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಸಾವಿರಾರು ಎಕರೆ ಜಮೀನು, ಆಸ್ತಿ, ಸಂಪತ್ತುಗಳ ಮೇಲೆ ಸಂಪೂರ್ಣ ಅಧಿಕಾರವನ್ನು ಹೊಂದಿದ್ದು ಅವುಗಳ ಹಣಕಾಸು ವ್ಯವಹಾರ, ವ್ಯಾಪಾರ ವಹಿವಾಟುಗಳನ್ನು ನಡೆಸುತ್ತಾ ಬಂದಿರುತ್ತಾರೆ. ಇವರು ನಡೆಸುತ್ತಿರುವ ನೂರಾರು ಸಂಸ್ಥೆಗಳಿಂದ ಆರಿಸಿ ತೆಗೆದಿರುವ ಒಂದಷ್ಟು ಸಂಸ್ಥೆಗಳ ಚಿತ್ರಣಗಳನ್ನು ಇಲ್ಲಿ ನಿಮ್ಮ ಮುಂದೆ ತೋರಿಸುತ್ತಿದ್ದೇವೆ. ಈ ಸಂಸ್ಥೆಯವರು ಪ್ರತಿ ವರ್ಷ ಪ್ರಕಟಿಸುವ ಇವರ ಹೆಸರಿನ ಡೈರೆಕ್ಟರಿ ಪುಸ್ತಕಗಳಲ್ಲಿ ಮತ್ತು ಇಂಟರ್ನೆಟ್ನಲ್ಲಿ ಸಿಗುವ ಇವರ ವೆಬ್ಸೈಟ್ www.diocesesofmangalore.com ನಲ್ಲಿ ಈ ಸಂಸ್ಥೆಯವರ ಹೆಚ್ಚಿನ ವಿವರಗಳನ್ನು ನೋಡಬಹುದು. ಈ ಸಂಸ್ಥೆಯವರ ಬಗ್ಗೆ ಹಿಂದಿನ ಕೆಲವು ವರ್ಷಗಳಿಂದ ನಾವು ಮಾಹಿತಿ ಹಕ್ಕು RTI ಮೂಲಕ ಪಡೆದಿರುವ ನೂರಾರು ದಾಖಲೆ ದಸ್ತಾವೇಜುಗಳ ಪ್ರಕಾರ ಇವರ ಹೆಚ್ಚಿನ ಯಾವುದೇ ಸಂಸ್ಥೆಗಳು ಭಾರತ ದೇಶದ ಸಂವಿಧಾನದ ಅಡಿಯಲ್ಲಿನ ಸೊಸೈಟಿ ಅಥವಾ ಪಬ್ಲಿಕ್ ಟ್ರಸ್ಟ್ ಕಾನೂನುಗಳ ಪ್ರಕಾರ ನೋಂದಣಿ ಆಗದಿರುವ ಕಾನೂನು ಬಾಹಿರ ಸಂಸ್ಥೆ ಎನ್ನುವ ಮಹತ್ವದ ವಿಷಯವು ಬೆಳಕಿಗೆ ಬರುತ್ತದೆ. ಈ ಪ್ರಕಟಣೆಯಲ್ಲಿ ನಾವು ತಿಳಿಸುತ್ತಿರುವ ಎಲ್ಲ ಮುಖ್ಯ ವಿಷಯಗಳನ್ನು ಅಗತ್ಯ ಬಿದ್ದಲ್ಲಿ ಒಂದೊಂದಾಗಿ ಇನ್ನಷ್ಟು ಹೆಚ್ಚಿನ ವಿವರಗಳೊಂದಿಗೆ ನಮ್ಮ ಮುಂದಿನ ವೆಬ್ ಸಂಚಿಕೆಗಳಲ್ಲಿ ಪ್ರಕಟಿಸಲಿದ್ದೇವೆ. ಇಲ್ಲಿ ನಿಮ್ಮ ಮುಂದೆ ತೋರಿಸಿರುವ ನೂರಾರು ದಸ್ತಾವೇಜು ಕಡತಗಳಿಂದ ಇವರ ಡಯಾಸಿಸ್ ಸಂಸ್ಥೆಗಳ ನೋಂದಣಿಯ ವಿಷಯಗಳ ಕುರಿತು ಆರಿಸಿ ತೆಗೆದಿರುವ 10 ಮುಖ್ಯ RTI ಸಾಕ್ಷಿ, ಪುರಾವೆ, ರುಜುವಾತುಗಳ ಮಾಹಿತಿ ಪತ್ರಪ್ರತಿಗಳನ್ನು ಒಂದೊಂದಾಗಿ ಇಲ್ಲಿ ತಮ್ಮ ಮುಂದೆ ಹಾಜರುಪಡಿಸುತ್ತಿದ್ದೇವೆ. ಮೊದಲಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಸರಕಾರಿ ಇಲಾಖೆಗಳಲ್ಲಿ ಮುಖ್ಯವಾಗಿ ಡೆಪ್ಯೂಟಿ ಸೊಸೈಟಿ ರಿಜಿಸ್ಟ್ರಾರ್, ಸಬ್ ರಿಜಿಸ್ಟ್ರಾರ್, ತಹಸೀಲ್ದಾರ ಮತ್ತು ಕಂದಾಯ ಕಚೇರಿಗಳಲ್ಲಿ ಡಯಾಸಿಸ್ ಆಫ್ ಮ್ಯಾಂಗಳೂರು ಬಿಷಪರ ಹೆಸರಿನಲ್ಲಿ ಮಾಡಿಸಿರುವ ಜಮೀನಿಗೆ ಸಂಬಂಧಿಸಿರುವ ಅತಿ ಮುಖ್ಯ ಡಿಕ್ಲರೇಷನ್, ಭೂ ಪರಿವರ್ತನೆ, ಜಮೀನು ವಿಭಜನೆ, ಲೀಸ್, ಮಾರಾಟ, ಮೂಲಗೇಣಿ, ಚಾಲುಗೇಣಿ, ಕಟ್ಟಡ ನಿರ್ಮಾಣ ಇತ್ಯಾದಿ ಯಾವುದೇ ಅರ್ಜಿ ದಾಖಲೆ ದಸ್ತಾವೇಜುಗಳಲ್ಲಿ ಈ ಸಂಸ್ಥೆಗಳು ಸೊಸೈಟಿ ಅಥವಾ ಪಬ್ಲಿಕ್ ಟ್ರಸ್ಟ್ ಕಾನೂನುಗಳ ಪ್ರಕಾರ ನೋಂದಣಿ ಆಗಿರುವ ಬಗ್ಗೆ ಯಾವುದೇ ನೋಂದಣಿ ದಸ್ತಾವೇಜು ನಂಬರ್ಗಳಾಗಲಿ, ಕಡಿಮೆ ಪಕ್ಷ ಅದನ್ನು ಸೂಚಿಸುವ ರಿ ಅಥವಾ ಆರ್ ಸಂಕೇತವಾಗಲಿ ಎಲ್ಲಿಯೂ ಇರುವುದಿಲ್ಲ. ಇಂತಹ ಭಯಂಕರ ರೀತಿಯಲ್ಲಿ ಬಹಿರಂಗವಾಗಿ ಇವರು ಸರಕಾರಕ್ಕೆ ಹಾಗೂ ನಾಗರಿಕರಿಗೆ ಮಾಡುತ್ತಿರುವ ಫ್ರಾಡ್ ಅರ್ಥಾತ್ ಮೋಸ, ವಂಚನೆ, ಅಕ್ರಮಗಳು ಇಲ್ಲಿನ ಸಾವಿರಾರು ದಸ್ತಾವೇಜುಗಳಲ್ಲಿ ಎದ್ದು ಕಾಣುತ್ತವೆ. ಇದರ ಮುಂದಿನ 9ನೆಯ ಬಿಂದುವಿನಲ್ಲಿ ಈ ವಿಷಯಗಳ ಕುರಿತು ಹೆಚ್ಚಿನ ವಿವರಗಳನ್ನು ನೀಡಲಾಗಿದೆ. ಎರಡನೆಯದಾಗಿ, ದಕ್ಷಿಣ ಕನ್ನಡ ಜಿಲ್ಲೆಯ ಸೊಸೈಟಿ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿನ ವಾರ್ಷಿಕ ನೋಂದಣಿ ನವೀಕರಣ ಅರ್ಥಾತ್ ಸೊಸೈಟಿ ರಿಜಿಸ್ಟ್ರೇಷನ್ ರಿನ್ಯೂವಲ್ ಇಂಡೆಕ್ಸ್ ಪುಸ್ತಕದ ನೂರಾರು ಪುಟಗಳಲ್ಲಿ ಡಯಾಸಿಸ್ ಆಫ್ ಮ್ಯಾಂಗಳೂರು ಅಥವಾ ಇದರ ಅಧೀನದಲ್ಲಿರುವ ಹೆಚ್ಚಿನ ಯಾವುದೇ ಚರ್ಚ್ ಸಂಸ್ಥೆಗಳ ನೋಂದಣಿ ದಾಖಲಾತಿಗಳು ಇರುವುದಿಲ್ಲ. ಇವುಗಳಲ್ಲಿ ಮುಖ್ಯವಾಗಿ 2017ನೇ ಇಸವಿಯಿಂದ ಹಿಡಿದು 2021ನೇ ಇಸವಿಯ ಆಗಸ್ಟ್ ತಿಂಗಳಿನವರೆಗಿನ ಇಂಡೆಕ್ಸ್ ಪುಸ್ತಕದ ಮುಖ್ಯ ಪುಟಗಳನ್ನು ಇಲ್ಲಿ ನಿಮ್ಮ ಮುಂದೆ ತೋರಿಸಲಾಗಿದೆ. ಮೂರನೆಯದಾಗಿ, ಬಿಷಪರ ಡಯಾಸಿಸ್ ಆಫ್ ಮ್ಯಾಂಗಳೂರು ಹೆಸರಿನ ಸಂಸ್ಥೆಯು
ತಮ್ಮ ಕಚೇರಿಯಲ್ಲಿ ಯಾವತ್ತೂ ನೋಂದಣಿಗೊಂಡಿಲ್ಲ ಎನ್ನುವ ಅತಿ ಗಂಭೀರ ವಿಷಯವನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಸಂಘಗಳ ಉಪನಿಬಂಧಕರು ತಮ್ಮ ಮಾಹಿತಿ ಹಕ್ಕು ಉತ್ತರ ಪತ್ರದ ಮೂಲಕ ನಮಗೆ ತಿಳಿಸಿರುತ್ತಾರೆ. ಇದರ ಪ್ರತಿಯನ್ನು ಇಲ್ಲಿ ನಿಮ್ಮ ಮುಂದೆ ಕಾಣಬಹುದು. ನಾಲ್ಕನೆಯದಾಗಿ, ಕರ್ನಾಟಕ ಸರ್ಕಾರ ಸಚಿವಾಲಯದ ಅಧೀನ ಕಾರ್ಯದರ್ಶಿಯವರು ಕೂಡ ತಮ್ಮ ಇಂಬರಹ ಪತ್ರದಲ್ಲಿ ಮಂಗಳೂರು ಕ್ಯಾಥಲಿಕ್ ಡಯಾಸಿಸ್ ಸಂಸ್ಥೆಗಳು ಸೊಸೈಟಿ ಕಾಯ್ದೆ 1960 ಪ್ರಕಾರ ನೋಂದಣಿಯಾಗಿರುವುದಿಲ್ಲ ಎನ್ನುವುದನ್ನು ನಮಗೆ ತಿಳಿಸಿರುತ್ತಾರೆ. ಇದರ ಪ್ರತಿಯನ್ನು ಇಲ್ಲಿ ನಿಮ್ಮ ಮುಂದೆ ತೋರಿಸುತ್ತಿದ್ದೇವೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಸಂಘಗಳ ಉಪನಿಬಂಧಕರು ಮೇಲೆ ತಿಳಿಸಿರುವ ವಿಷಯವನ್ನು ಇನ್ನಷ್ಟು ದೃಢಪಡಿಸುತ್ತದೆ. ಐದನೆಯದಾಗಿ, ದಕ್ಷಿಣ ಕನ್ನಡ ಜಿಲ್ಲೆಯ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳ RTI ಮಾಹಿತಿ ಉತ್ತರ ಪತ್ರಗಳ ಪ್ರಕಾರ ಡಯಾಸಿಸ್ ಆಫ್ ಮ್ಯಾಂಗ್ಳೂರು ಹೆಸರಿನಲ್ಲಿ ತೆರಿಗೆ ವಿನಾಯಿತಿ ಪಡೆಯುವ ಈ ಸಂಸ್ಥೆಯ ಯಾವುದೇ ನೋಂದಣಿ ದಸ್ತಾವೇಜುಗಳು ಅವರ ಇಲಾಖೆಯ ಯಾವುದೇ ಕಚೇರಿಗಳಲ್ಲಿ ಕಾಣಸಿಗುವುದಿಲ್ಲ. ಇವರ ಪತ್ರಗಳ ಪ್ರತಿಗಳನ್ನು ಇಲ್ಲಿ ನಿಮ್ಮ ಮುಂದೆ ತೋರಿಸಲಾಗಿದೆ. ಇದೇ ರೀತಿ ಕೋಟ್ಯಾಂತರ ರೂಪಾಯಿಗಳ ತೆರಿಗೆ ವಿನಾಯಿತಿಗಳನ್ನು ಪಡೆಯುತ್ತಿರುವ ಬಿಷಪರ ಹೆಚ್ಚಿನ ಎಲ್ಲ ಧಾರ್ಮಿಕ ಸಂಸ್ಥೆಗಳ ದಸ್ತಾವೇಜುಗಳು ತೆರಿಗೆ ಇಲಾಖೆಯಲ್ಲಿ ಖಂಡಿತವಾಗಿಯೂ ಇಲ್ಲ. ಆರನೆಯದಾಗಿ, ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಡಯಾಸಿಸ್ ಆಫ್ ಮಂಗಳೂರು ಬಿಷಪರ ಅಧೀನದಲ್ಲಿರುವ ಮಂಗಳೂರಿನ ಕ್ಯಾಥಲಿಕ್ ಸಂಸ್ಥೆಗಳಲ್ಲಿ ನಾವು ಹೆಸರಿಸಿರುವ ಅತಿ ಪ್ರತಿಷ್ಠಿತ ಮತ್ತು ಶ್ರೀಮಂತ ಚರ್ಚುಗಳಾದ ಮಿಲಾಗ್ರಿಸ್, ರೊಸಾರಿಯೋ, ವೆಲೆನ್ಸಿಯಾ, ಜೆಪ್ಪು, ಬೆಂದೂರ್, ಉರ್ವಾ, ವಿಜಯ್, ಬೊಂದೆಲ್ ಹಾಗೂ ಕಾಶ್ಯ ಪ್ಯಾರಿಸ್ ಚರ್ಚ್ ಸಂಸ್ಥೆಗಳು ತಮ್ಮ ಕಚೇರಿಯಲ್ಲಿ ನೋಂದಣಿ ಆಗಿರುವುದಿಲ್ಲ ಎನ್ನುವುದನ್ನು ದಕ್ಷಿಣ ಕನ್ನಡದ ಡೆಪ್ಯೂಟಿ ಸೊಸೈಟಿ ರಿಜಿಸ್ಟ್ರಾರ್ ಅವರು ನಮಗೆ ತಿಳಿಸಿರುವ RTI ಮಾಹಿತಿ ಉತ್ತರ ಪತ್ರದ ಪ್ರತಿಯನ್ನು ಇಲ್ಲಿ ನಿಮ್ಮ ಮುಂದೆ ತೋರಿಸುತ್ತಿದ್ದೇವೆ. ಇದರಲ್ಲಿನ ಪ್ರತಿ ಚರ್ಚುಗಳ ಜಮೀನು ಆಸ್ತಿ ಸಂಪತ್ತು ಹೆಚ್ಚು ಕಮ್ಮಿ 1000 ಕೋಟಿ ರೂಪಾಯಿಗಳಿಗೂ ಮೀರುತ್ತದೆ ಎನ್ನುವ ಅಂದಾಜು. ಏಳನೆಯದಾಗಿ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಕಾನೂನಿನ ಕೈಗಳಿಂದ ತಪ್ಪಿಸಿಕೊಂಡು ಅಧಿಕಾರಿಗಳ ಕಣ್ಣುಗಳಿಗೆ ಮಣ್ಣೆರಚುವ ಸಲುವಾಗಿ ಮಂಗಳೂರಿನ ಬಿಷಪರು ತಮ್ಮ ಕೆಲವು ಸಂಸ್ಥೆಗಳನ್ನು ಹೆಸರು ಮಾತ್ರಕ್ಕೆ ನೋಂದಣಿ ಮಾಡಿಸಿರುತ್ತಾರೆ. ಇದರಲ್ಲಿ ಮೊದಲಿಗೆ ಬಿಷಪರ ಶಾಶ್ವತ ಅಧ್ಯಕ್ಷತೆಯಲ್ಲಿ ನೋಂದಣಿ ಮಾಡಿಸಿರುವ ಪ್ಯಾರಿಸ್ ಯೂನಿಯನ್ ಆಫ್ ಡಯಾಸಿಸ್ ಆಫ್ ಮಂಗಳೂರು ಹೆಸರಿನ ನೋಂದಣಿ ದಸ್ತಾವೇಜು ಸಂಖ್ಯೆಗಳನ್ನು ಮುಖವಾಡಗಳಂತೆ ಬಳಸುವ ಇವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿನ ನೋಂದಣಿ ಮಾಡಿಸಿರದ ತಮ್ಮ ಹೆಚ್ಚಿನ ಎಲ್ಲ ಕ್ಯಾಥೋಲಿಕ್ ಚರ್ಚ್ ಸಂಸ್ಥೆಗಳಿಗೆ ಸರ್ಕಾರದಿಂದ ಕೋಟ್ಯಾಂತರ ರೂಪಾಯಿ ಸಹಾಯಧನ, ದತ್ತು, ಕೊಡುಗೆ, ಅನುದಾನ, ತೆರಿಗೆ ವಿನಾಯಿತಿ ಇತ್ಯಾದಿ ಅನುಕೂಲತೆ ಪ್ರಯೋಜನಗಳನ್ನು ಪಡೆಯುವ ಸಲುವಾಗಿ ಬಳಸಿಕೊಳ್ಳುತ್ತಾರೆ. ಭಾರತ ಸರ್ಕಾರದ ನೋಂದಣಿ ಕಾಯ್ದೆ ಕಾನೂನುಗಳನ್ನು ಸಂಪೂರ್ಣವಾಗಿ ಗಾಳಿಗೆ ತೂರಿ ವ್ಯಾಟಿಕನ್ ರಾಷ್ಟ್ರದ ಕ್ಯಾನನ್ ಲಾ ಪ್ರಕಾರ ನಡೆಸಲಾಗುವ ಮಂಗಳೂರು ಬಿಷಪರ ಈ ಸಂಸ್ಥೆಗಳನ್ನು ನಮ್ಮ ದೇಶದ ಸಂವಿಧಾನ ಕಾನೂನುಗಳ ಪ್ರಕಾರ ಸರ್ವ ರೀತಿಯ ಫ್ರಾಡ್, ವಂಚನೆಗಳಿಂದ ಕೂಡಿರುವ ಬೋಗಸ್ ಸಂಸ್ಥೆಗಳೆಂದು ಕರೆತರೆ ತಪ್ಪಾಗಲಾರದು. ಇದೇ ಪ್ರಕಾರ ಮಂಗಳೂರು ಬಿಷಪರ ಶಾಶ್ವತ ಅಧ್ಯಕ್ಷತೆಯಲ್ಲಿನ ಕ್ಯಾಥಲಿಕ್ ಬೋರ್ಡ್ ಆಫ್ ಎಜುಕೇಷನ್ ಸಂಸ್ಥೆಯನ್ನು ಬಿಷಪರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿನ ನೋಂದಣಿ ಮಾಡಿಸಿರದ ತಮ್ಮ ಹೆಚ್ಚಿನ ಎಲ್ಲ ಕ್ಯಾಥಲಿಕ್ ಶಿಕ್ಷಣ ಸಂಸ್ಥೆಗಳಿಗೆ ಸರ್ಕಾರದಿಂದ ಕೋಟ್ಯಾಂತರ ರೂಪಾಯಿ ಅನುದಾನ ಇತ್ಯಾದಿಗಳನ್ನು ಪಡೆಯುವ ಸಲುವಾಗಿ ಬಳಸಿಕೊಳ್ಳುತ್ತಾರೆ. ಮಂಗಳೂರಿನ ಪ್ರಸಿದ್ಧ ಕ್ಯಾಥಲಿಕ್ ಚಾರಿಟಿ ಸಂಸ್ಥೆ ಕಂಕನಾಡಿಯಲ್ಲಿನ ಫಾದರ್ ಮುಲ್ಲರ್ಸ್ ಹಾಸ್ಪಿಟಲ್ ಕೂಡ ಬಿಷಪರ ಇಂತಹ ಸಂಸ್ಥೆಗಳಲ್ಲಿ ಒಂದು. ಈ ಸಂಸ್ಥೆಗಳಲ್ಲಿನ ಸದಸ್ಯರಿಂದ ಹಿಡಿದು ಪದಾಧಿಕಾರಿಯವರವರೆಗೆ ಎಲ್ಲರನ್ನೂ ಬಿಷಪರು ಅಂಗೀಕಾರ ಮತ್ತು ಸ್ವತಃ ನೇಮಕಾತಿ ಮಾಡುತ್ತಾರೆ. ಭಾರತದ ಸಂವಿಧಾನದ ಸೊಸೈಟಿ ಕಾನೂನುಗಳಿಗೆ ಇದಕ್ಕಿಂತ ದೊಡ್ಡ ದ್ರೋಹ, ವಂಚನೆ, ಅವಮಾನ ಇನ್ನೊಂದಿಲ್ಲ. ಎಂಟನೆಯದಾಗಿ, ಡಯಾಸಿಸ್ ಆಫ್ ಮಂಗಳೂರು ಬಿಷಪರ ಶಾಶ್ವತ ಅಧ್ಯಕ್ಷತೆಯಲ್ಲಿ ನಡೆಸುತ್ತಿರುವ ಸೇಂಟ್ ಜೋಸೆಫ್ ಅಸೈಲಮ್ ಇಂಡಸ್ಟ್ರಿಯಲ್ ವರ್ಕ್ಶಾಪ್ ಇದರ ವಿಷಯ.
ಮಂಗಳೂರು ಬಿಷಪರು ಈ ಸಂಸ್ಥೆಯನ್ನು 1970ನೇ ಇಸ್ವಿಯಲ್ಲಿ ನೋಂದಣಿ ಮಾಡಿಸಿದ್ದು 1973ನೇ ಇಸ್ವಿಯಲ್ಲಿ 17 ಎಕರೆ ಜಮೀನನ್ನು ಈ ಸಂಸ್ಥೆಯವರ ಹೆಸರಿಗೆ ವರ್ಗಾವಣೆ ಮಾಡಿಸಿರುತ್ತಾರೆ. ನಂತರ 1976ನೇ ಇಸವಿಯಿಂದ ತಮ್ಮ ಕೆಲವು ಅನುಕೂಲತೆಗಳ ಸಲುವಾಗಿ ಈ ಸಂಸ್ಥೆಯ ನೋಂದಣಿ ನವೀಕರಣ ಮಾಡುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಿರುತ್ತಾರೆ. ಇದರಿಂದಾಗಿ ಸೊಸೈಟಿ ಕಾನೂನಿನ ಪ್ರಕಾರ ಕಳೆದ 40ಕ್ಕೂ ಹೆಚ್ಚಿನ ವರ್ಷಗಳಿಂದ ಈ ಸಂಸ್ಥೆಯು ಸಂಪೂರ್ಣವಾಗಿ ನಿರ್ಜೀವ ಡಿಫಂಕ್ಟ್ ಆಗಿರುತ್ತದೆ. ಈ ಸಂಗತಿಯನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಸಂಘಗಳ ಉಪನಿಬಂಧಕರು ತಮ್ಮ ಮಾಹಿತಿ ಪತ್ರದ ಮೂಲಕ ನಮಗೆ ತಿಳಿಸಿರುತ್ತಾರೆ. ಹಾಗೂ ಇದರ ಪುರಾವೆ ಸಾಕ್ಷಿಗಳ ಸಂಬಂಧ ಅವರ ಕಚೇರಿಯಲ್ಲಿರುವ ನೋಂದಣಿ ಇಂಡೆಕ್ಸ್ ಪುಸ್ತಕದ ಪುಟಗಳ ಇದಕ್ಕೆ ಸಂಬಂಧಿಸಿರುವ ದಾಖಲೆ ಪ್ರತಿಗಳನ್ನು ನಮಗೆ ಒದಗಿಸಿರುತ್ತಾರೆ. ವಿಷಯ ಹೀಗಿದ್ದರೂ ಕಳೆದ 40ಕ್ಕೂ ಹೆಚ್ಚಿನ ವರ್ಷಗಳಿಂದ ಬಿಷಪರು ಈ ಡಿಫಂಕ್ಟ್ ಸಂಸ್ಥೆಯ ಹೆಸರಿನಲ್ಲಿರುವ ಸಾವಿರಾರು ಕೋಟಿ ರೂಪಾಯಿ ಬೆಲೆ ಬಾಳುವ ಜಮೀನು ಸಂಪತ್ತುಗಳ ಅಕ್ರಮ ವರ್ಗಾವಣೆ, ವ್ಯಾಪಾರ ವ್ಯವಹಾರ ವಹಿವಾಟುಗಳನ್ನು ಯಾರದೇ ಭಯವಿಲ್ಲದೆ ಸಾರಾಸಗಟಾಗಿ ನಡೆಸುತ್ತಿರುವುದು ಇಲ್ಲಿನ ಎಲ್ಲಕ್ಕಿಂತಲೂ ಭಯಂಕರ ರೀತಿಯ ಸ್ಫೋಟಕರ ವಿಷಯ. ಇದಕ್ಕೆ ಸಂಬಂಧಪಟ್ಟ ಮಾಹಿತಿ ಪತ್ರ ಮತ್ತು ಅದರ ಎಲ್ಲ ದಾಖಲೆ ದಸ್ತಾವೇಜು ಪತ್ರ ಪ್ರತಿಗಳನ್ನು ಇಲ್ಲಿ ನಿಮ್ಮ ಮುಂದೆ ತೋರಿಸಲಾಗಿದೆ. ಒಂಬತ್ತನೆಯದಾಗಿ, ಬಿಷಪರ ಡಯಾಸಿಸ್ ಆಫ್ ಮಂಗಳೂರು ಸಂಸ್ಥೆಯವರು ತಮ್ಮ ಅಧೀನದಲ್ಲಿರುವ ಸಂಸ್ಥೆಗಳ ಜಮೀನಿನಲ್ಲಿ ವಾಸವಾಗಿರುವ ಹಲವಾರು ಚಾಲುಗೇಣಿ, ಮೂಲಗೇಣಿ, ಗುತ್ತಿಗೆ ಇತ್ಯಾದಿ ಬಾಡಿಗೆದಾರರ ಮೇಲೆ ಮಂಗಳೂರಿನ ನ್ಯಾಯಾಲಯಗಳಲ್ಲಿ ಸಿವಿಲ್ ಮೊಕದ್ದಮೆಗಳನ್ನು ಹೂಡಿ ಅವರನ್ನು ಒಕ್ಕಲೆಬ್ಬಿಸಿರುತ್ತಾರೆ. ಇದರ ಸಲುವಾಗಿ ಇವರು ನ್ಯಾಯಾಲಯಗಳಿಗೆ ಹಾಗೂ ಕಕ್ಷಿದಾರರಿಗೆ ತಾವು ಭಾರತ ದೇಶದ ಸಂವಿಧಾನ ಕಾನೂನುಗಳ ಪ್ರಕಾರ ನೋಂದಣಿಗೊಂಡಿರುವ ಬೋನಾಫೈಡ್ ಸಂಸ್ಥೆಗಳು ಎನ್ನುವ ತಪ್ಪು ಗ್ರಹಿಕೆ ನಂಬಿಕೆಗಳನ್ನು ಹುಟ್ಟಿಸಿರುತ್ತಾರೆ. ಈ ರೀತಿಯಾಗಿ ಕಕ್ಷಿದಾರರಿಗೆ ಮತ್ತು ಮುಖ್ಯವಾಗಿ ಕೋರ್ಟ್ಗಳಿಗೆ ವಿಶ್ವಾಸ ದ್ರೋಹ ಮಾಡಿ ವಂಚಿಸಿರುವ ಕಾರಣ ಹೆಚ್ಚಿನ ಎಲ್ಲ ಪ್ರಕರಣಗಳಲ್ಲಿ ಬಿಷಪರ ಚರ್ಚ್ ಸಂಸ್ಥೆಗಳಿಗೆ ನ್ಯಾಯಾಲಯಗಳಲ್ಲಿ ಜಯ ಗಳಿಸುವುದು ಸಾಧ್ಯಗೊಂಡಿತು. ಇವುಗಳಲ್ಲಿ ಬಹಳಷ್ಟು ಪ್ರಚಾರವನ್ನು ಗಳಿಸಿರುವ ಮಂಗಳೂರು ನಗರದ ಪ್ರತಿಷ್ಠಿತ ಉದ್ಯಮಿ ಎ.ಜೆ. ಶೆಟ್ಟಿಯವರ ಹೋಟೆಲ್ ಮೋತಿ ಮಹಲ್ ಕೂಡ ಸೇರಿದೆ. ಈ ಸಂಬಂಧ ಬಿಷಪ್ ಸಂಸ್ಥೆಯವರ ಅಧೀನದಲ್ಲಿರುವ ಮೂಲಗೇಣಿ, ಚಾಲುಗೇಣಿ, ಲೀಸ್, ಮನೆ, ವಾಣಿಜ್ಯ ಅಂಗಡಿ ಇತ್ಯಾದಿ ಒಕ್ಕಲುದಾರರು ತಾವು ವಾಸಿಸುತ್ತಿರುವ ಬಿಷಪರ ಸಂಸ್ಥೆಗಳ ಹೆಸರಿನಲ್ಲಿರುವ ಜಮೀನಿಗೆ ಅವರಿಂದ ಪಡೆದಿರುವ ಲೀಸ್ ದಸ್ತಾವೇಜು, ಆರ್ಟಿಸಿ, ಬಾಡಿಗೆ ರಸೀದಿ ಇತ್ಯಾದಿ ದಾಖಲೆಗಳನ್ನು ಮತ್ತೊಮ್ಮೆ ಪರಿಶೀಲಿಸಿ ನೋಡುವುದು ಅತಿ ಅವಶ್ಯ. ನೀವು ವಾಸ್ತವ್ಯವಿರುವ ಈ ಡಯಾಸಿಸ್ ಆಫ್ ಮಂಗಳೂರು ಹೆಸರಿನ ಮತ್ತು ಅದರ ಅಧೀನದ ಬೇರೆ ಹೆಸರುಗಳ ಕ್ಯಾಥೋಲಿಕ್ ಧಾರ್ಮಿಕ ಸಂಸ್ಥೆಗಳಿಗೆ ಭಾರತ ದೇಶದ ಸಂವಿಧಾನ ಕಾನೂನುಗಳ ಪ್ರಕಾರ ಯಾವುದೇ ಸಿಂಧುತ್ವ ಅಥವಾ ಮಾನ್ಯತೆ ಖಂಡಿತವಾಗಿಯೂ ಇಲ್ಲ. ಬೇರೆಯವರಿಗೆ ನೀವು ದೇಶದ ಸಂವಿಧಾನ ಕಾನೂನುಗಳನ್ನು ಪಾಲಿಸಬೇಕು ಎಂದು ಪಾಠ ಕಲಿಸುವ ಬಿಷಪರು ಸ್ವತಃ ಭಾರತ ದೇಶದ ಸಂವಿಧಾನ ಕಾನೂನುಗಳನ್ನು ಗಾಳಿಗೆ ತೂರಿ ಧಿಕ್ಕರಿಸಿ ತಮ್ಮ ಸಂಸ್ಥೆಗಳನ್ನು ನಡೆಸುತ್ತಿದ್ದಾರೆ. ಈ ವಿಷಯವು ಬಿಷಪ್ ಸಂಸ್ಥೆಗಳ ನಡುವಿನ ನಿಮ್ಮ ಮುಂದಿನ ಜಮೀನು ಗೇಣಿ, ಗುತ್ತಿಗೆ, ಲೀಸ್, ಒಕ್ಕಲು, ಬಾಡಿಗೆ ಇತ್ಯಾದಿ ತಕರಾರು ಪ್ರಕರಣಗಳನ್ನು ಇತ್ಯರ್ಥಪಡಿಸುವಲ್ಲಿ ಸಹಾಯವಾಗುವುದು. ಇಲ್ಲವಾದಲ್ಲಿ ಈ ಹೆಸರುಗಳಲ್ಲಿ ನಡೆಸುತ್ತಿರುವ ಬಿಷಪರ ಸಂಸ್ಥೆಗಳನ್ನು ಕಾನೂನಿನ ಪ್ರಕಾರ ನ್ಯಾಯಾಲಯಗಳಲ್ಲಿ ಸೋಲಿಸುವುದು ಸಾಧ್ಯಗೊಳ್ಳಲಿದೆ. ಹತ್ತನೆಯದಾಗಿ, ಡಯಾಸಿಸ್ ಆಫ್ ಮಂಗಳೂರು ಬಿಷಪರ ಸ್ವಾಧೀನದಲ್ಲಿರುವ ಹತ್ತಾವರ ಗ್ರಾಮದ ಕಂದಾಯ ಖಾತೆ ಪಟ್ಟ ನಂಬರ್ 56ರಲ್ಲಿ 1960ರ ಪ್ರಾರಂಭದಲ್ಲಿ ಸುಮಾರು 100 ಎಕರೆಗೂ ಮಿಕ್ಕಿದ ಜಮೀನು ಇತ್ತು. ಬಿಷಪರ ಸಂಸ್ಥೆಯವರು ಈ ಖಾತೆಯಲ್ಲಿನ ಜಮೀನನ್ನು ವಿಭಜನೆ, ಗೇಣಿ, ಗುತ್ತಿಗೆ, ಲೀಸ್, ಬಾಡಿಗೆ, ಮಾರಾಟ ಇತ್ಯಾದಿ ಮಾಡುವುದರ ಮೂಲಕ ಕೋಟ್ಯಾಂತರ ರೂಪಾಯಿ ಹಣ ವಸೂಲಿ ಸಂಪಾದನೆಗಳನ್ನು ನಡೆಸುತ್ತಾ ಬಂದಿರುತ್ತಾರೆ. ಇವರು ಕೇಳಿದಷ್ಟು ಹಣವನ್ನು ನೀಡಲು ಸಾಧ್ಯವಾಗದವರನ್ನು ಒಕ್ಕಲೆಬ್ಬಿಸಿ ಬೀದಿ ಪಾಲು ಮಾಡಿರುತ್ತಾರೆ. ಇಲ್ಲಿನ ವಿಪರ್ಯಾಸವೇನೆಂದರೆ, ಕಾನೂನಿನ ಪ್ರಕಾರ ನೋಂದಣಿಗೊಂಡಿರದ ಈ ಡಯಾಸಿಸ್ ಆಫ್ ಮಂಗಳೂರು ಮತ್ತು ಅದರ ಅಧೀನದಲ್ಲಿರುವ ಸಂಸ್ಥೆಗಳಿಗೆ ಈ ಜಮೀನಿನ ಮೇಲೆ ಯಾವುದೇ ಕಾನೂನಿನ ಹಕ್ಕು, ಅಧಿಕಾರವಿಲ್ಲ.
ಇಲ್ಲಿನ ಇನ್ನೊಂದು ಮುಖ್ಯ ವಿಷಯವೇನೆಂದರೆ ಬಿಷಪರ ಪಟ್ಟ ನಂಬರ್ 56ರ ಜಮೀನಿಗೆ ಯಾವುದೇ ಟೈಟಲ್ ಡೀಡ್ ಅರ್ಥಾತ್ ಬಿಷಪ್ ಸಂಸ್ಥೆಗೆ ಈ ಜಮೀನು ಯಾರಿಂದ ಯಾವಾಗ ಯಾವ ವಿಧದಲ್ಲಿ ಬಂದಿತ್ತು ಎಂದು ತಿಳಿಸಿಕೊಡುವ ಮೂಲ ದಾಖಲೆ ಇಲ್ಲ. ಈ ವಿಷಯವನ್ನು ತಿಳಿಸುವ ಮಂಗಳೂರು ಸಬ್ ರಿಜಿಸ್ಟ್ರಾರ್ ಅವರ RTI ಮಾಹಿತಿ ಉತ್ತರ ಪತ್ರಗಳು ಹಾಗೂ ಇದರ ಸೂಚನೆ ನೀಡುವ ಮಂಗಳೂರು ತಹಸೀಲ್ದಾರರ RTI ಮಾಹಿತಿ ಉತ್ತರ ಪತ್ರದ ಪ್ರತಿಗಳನ್ನು ನಿಮ್ಮ ಮುಂದೆ ತೋರಿಸಲಾಗಿದೆ. ಅದೇನೇ ಇರಲಿ, ಎಲ್ಲಕ್ಕಿಂತಲೂ ಮುಖ್ಯವಾಗಿ ಮಂಗಳೂರು ಬಿಷಪರ ಕ್ಯಾಥಲಿಕ್ ಡಯಾಸಿಸ್ ಚರ್ಚ್ ಸಂಸ್ಥೆಗಳು ಭಾರತ ದೇಶದ ಸೊಸೈಟಿ ಅಥವಾ ಪಬ್ಲಿಕ್ ಟ್ರಸ್ಟ್ ರಿಜಿಸ್ಟ್ರೇಷನ್ ಕಾನೂನುಗಳ ಪ್ರಕಾರ ನೋಂದಣಿ ಆಗಿರುವುದಿಲ್ಲ ಎನ್ನುವುದು ಇಲ್ಲಿನ ಮೊದಲಿನ ಮತ್ತು ಅತಿ ಮಹತ್ವದ ವಿಷಯವಾಗಿರುತ್ತದೆ. ಮೇಲೆ ತೋರಿಸಿರುವ ಎಲ್ಲ RTI ಇತ್ಯಾದಿ ದಾಖಲೆ ದಸ್ತಾವೇಜುಗಳ ಪ್ರಕಾರ ಡಯಾಸಿಸ್ ಆಫ್ ಮ್ಯಾಂಗ್ಳೂರು ಮತ್ತು ಅದರ ಅಧೀನದಲ್ಲಿರುವ ಚರ್ಚ್ ಸಂಸ್ಥೆಗಳು ಭಾರತ ದೇಶದ ಸಂವಿಧಾನ ಕಾನೂನುಗಳನ್ನು ಧಿಕ್ಕರಿಸಿ ಪಾಲನೆ ಮಾಡದೆ ಪರದೇಶದ ವ್ಯಾಟಿಕಾನಿನ ಪೋಪ್ ಆಧಿಪತ್ಯದ ಕ್ಯಾನನ್ ಲಾ ಸಂವಿಧಾನ ಘಟನಾವಳಿಗಳ ಪ್ರಕಾರ ಮಂಗಳೂರಿನ ಬಿಷಪರು ನಡೆಸುತ್ತಿರುವುದು ಕಂಡುಬರುತ್ತದೆ. ಭಾರತ ದೇಶದ ಸಂವಿಧಾನ ವಿಧಿ ಆರ್ಟಿಕಲ್ 29 ಮತ್ತು 30ರ ಪ್ರಕಾರ ಅಲ್ಪಸಂಖ್ಯಾತ ಧಾರ್ಮಿಕ ಹಾಗೂ ಭಾಷಾವಾರು ಸಮುದಾಯಗಳಿಗೆ ಸಂಸ್ಥೆಗಳನ್ನು ಸ್ಥಾಪಿಸುವ ಹಾಗೂ ನಡೆಸುವ ಹಕ್ಕು ಇದೆ. ಆದ್ದರಿಂದ ತಮ್ಮ ಕ್ಯಾನನ್ ಲಾಗಳಿಗೆ ಸಂವಿಧಾನದ ಮಾನ್ಯತೆ ಇದೆ ಎನ್ನುವ ಪೊಳ್ಳು ವಾದವನ್ನು ಇವರು ಮಂಡಿಸುತ್ತಾರೆ. ಭಾರತ ದೇಶದ ಸಂವಿಧಾನದ ಮಾನ್ಯತೆಯನ್ನು ಪಡೆದಿರುವ ಹೈಕೋರ್ಟುಗಳು, ಮುಖ್ಯವಾಗಿ ಬಾಂಬೆ ಮತ್ತು ಕೇರಳ ರಾಜ್ಯದ ಹೈಕೋರ್ಟು ನ್ಯಾಯಪೀಠಗಳು, ವ್ಯಾಟಿಕಾನಿನ ಕ್ಯಾನನ್ ಲಾ ಕಾನೂನುಗಳು ಭಾರತ ದೇಶದ ಸಂವಿಧಾನ ಕಾನೂನುಗಳ ಮಾನ್ಯತೆ ಇಲ್ಲದಿರುವ ಕಾನೂನುಬಾಹಿರ ನಿಯಮಗಳು ಎನ್ನುವ ಹಲವು ಮಹತ್ವದ ತೀರ್ಪುಗಳನ್ನು ನೀಡಿವೆ. ಇದರ ವೆಬ್ ಲಿಂಕ್ಗಳನ್ನು ಇಲ್ಲಿ ನಿಮ್ಮ ಮುಂದೆ ಕಾಣಬಹುದು. ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂವಿಧಾನ ಕಾನೂನುಗಳ ಪ್ರಕಾರ ಯಾವುದೇ ಲಾಭರಹಿತ ಸರ್ಕಾರಿಯೇತರ NGO, ಧರ್ಮ, ಶಿಕ್ಷಣ, ಆರೋಗ್ಯ, ಕಲ್ಯಾಣ ಸಂಸ್ಥೆಗಳು ಸರ್ಕಾರದ ಮಾನ್ಯತೆಯನ್ನು ಪಡೆಯಬೇಕಾದಲ್ಲಿ ಅವುಗಳನ್ನು ಪಬ್ಲಿಕ್ ಟ್ರಸ್ಟ್ ಸೊಸೈಟಿ ಕಾನೂನುಗಳ ಅಡಿಯಲ್ಲಿ ನೋಂದಣಿ ಮಾಡಿಸಬೇಕಾಗುತ್ತದೆ. ನೋಂದಣಿ ಮಾಡಿಸಿರದ ಸಂಸ್ಥೆಯ ಹೆಸರಲ್ಲಿ ಯಾವುದೇ ಜಮೀನು ಒಡೆತನ, ಹಣಕಾಸು ವ್ಯವಹಾರ, ವ್ಯಾಪಾರ ವಹಿವಾಟು, ಕೋರ್ಟು ವ್ಯಾಜ್ಯಗಳನ್ನು ನಡೆಸುವುದು ಕಾನೂನಿನ ಪ್ರಕಾರ ಗಂಭೀರ ಅಪರಾಧವಾಗಿರುತ್ತದೆ. ಡಯಾಸಿಸ್ ಆಫ್ ಮಂಗಳೂರು ಬಿಷಪರ ಕ್ಯಾಥಲಿಕ್ ಸಂಸ್ಥೆಗಳು ನಮ್ಮ ದೇಶದ ಕಾನೂನುಗಳ ಪ್ರಕಾರ ನೋಂದಣಿ ಮಾಡಿಸದೆ ಸುಲಭವಾಗಿ ತಪ್ಪಿಸಿಕೊಂಡಿರುವುದಕ್ಕೆ ಮುಖ್ಯ ಕಾರಣಗಳೇನೆಂದರೆ ಸಮಾಜವು ಕ್ಯಾಥಲಿಕ್ ಸಂಸ್ಥೆಗಳ ಮತ್ತು ಅದರ ಮುಖ್ಯಸ್ಥರ ಮೇಲೆ ಇಟ್ಟಿರುವ ಪೂಜ್ಯ ಭಾವನೆ, ಆದರಣೆ, ನಿಷ್ಠೆ, ಭರವಸೆ, ನಂಬಿಕೆ. ಇವರ ವಿರೋಧಿಗಳು ಕೂಡ ಈ ವಿಶ್ವಾಸ ನಂಬಿಕೆಗಳಿಗೆ ಬಲಿಯಾಗಿರುತ್ತಾರೆ. ತಮ್ಮ ಧಾರ್ಮಿಕ ಸಂವಿಧಾನ ಕ್ಯಾನನ್ ಲಾಗಳಿಗೆ ಭಾರತ ದೇಶದ ಸಂವಿಧಾನದ ಸಮ್ಮತಿ ಇದೆ ಎಂದು ಅಧಿಕಾರಿಗಳನ್ನು ನಂಬಿಸಿ ವಂಚಿಸಿರುತ್ತಾರೆ. ಸರ್ಕಾರಿ ಅಧಿಕಾರಿಗಳು ಇವರ ಸಂಸ್ಥೆಗಳ ನೋಂದಣಿಯ ಬಗ್ಗೆ ಯಾವುದೇ ಸಂದೇಹ ಪಡೆದೆ ಒಳ್ಳೆಯ ನಂಬಿಕೆಯ ಗುಡ್ ಫೇತ್ ವಿಶ್ವಾಸದಿಂದ ಇವರು ನಂಬಿಕಾರ್ಹ ಬೋನಫೈಡ್ ಸಂಸ್ಥೆಗಳೆಂದು ಭಾವಿಸಿ ಇವರ ಎಲ್ಲ ಅರ್ಜಿ ದಸ್ತಾವೇಜುಗಳನ್ನು ಮಂಜೂರುಗೊಳಿಸುತ್ತಾರೆ. ಮಂಗಳೂರು ಬಿಷಪರ ಸಂಸ್ಥೆಗಳ ಹತ್ತಿರ ಸರಿಯಾದ ದಾಖಲೆಗಳು ಇಲ್ಲದಿದ್ದ ಪಕ್ಷದಲ್ಲಿ ಸರಕಾರಿ ಕಚೇರಿಯಲ್ಲಿ ಅವರ ಜಮೀನು ದಸ್ತಾವೇಜುಗಳನ್ನು ಹೇಗೆ ಮಂಜೂರು ಮಾಡುತ್ತಾರೆ ಎನ್ನುವ ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ಮೂಡಬಹುದು. ಇದಕ್ಕೆ ನಮ್ಮ ಸಂಕ್ಷಿಪ್ತ ಉತ್ತರವೇನೆಂದರೆ, ಈ ಕಾನೂನುಗಳು ಇರುವುದು ಜನಸಾಮಾನ್ಯರಿಗೆ ಮಾತ್ರ. ಬಿಷಪರ ಸಂಸ್ಥೆಗಳಿಗೆ ಇಂತಹ ಕಾನೂನುಗಳು ಅನ್ವಯಗೊಳ್ಳುವುದಿಲ್ಲ. ಬೇಕಿದ್ದರೆ ಪರೀಕ್ಷೆ ಮಾಡಿ ನೋಡಿ. ಸರ್ಕಾರಿ ಕಚೇರಿಗಳಲ್ಲಿ ಅಥವಾ ಲಾಯರ್ಗಳ ಆಫೀಸುಗಳಲ್ಲಿ ಇದನ್ನು ಪರಿಶೀಲಿಸಿ ನೋಡಬಹುದು. ಹೇಗೆಂದು ನಾವು ತೋರಿಸಿಕೊಡುತ್ತೇವೆ. ಮಂಗಳೂರು ಡಯಾಸಿಸ್ ಬಿಷಪರ ಧಾರ್ಮಿಕ ಸಂಸ್ಥೆಗಳು ಎಸಗುತ್ತಿರುವ
ಸೊಸೈಟಿ ಟ್ರಸ್ಟ್ ಕಾನೂನು ಉಲ್ಲಂಘನೆ ಅಕ್ರಮಗಳ ವಿರುದ್ಧ ಧ್ವನಿ ಎತ್ತುವವರನ್ನು ಇವರು ಪೂರ್ತಿ ದಮನಿಸಿ ಬಿಡುತ್ತಾರೆ. ಇವರ ವಿರುದ್ಧ ಬೆರಳೆಣಿಕೆಯ ಜನರಿಗೆ ಪರಿಣಾಮಕಾರಿಯಾಗಿ ಹೋರಾಟ ನಡೆಸುವುದು ಸಾಧ್ಯವಿಲ್ಲ. ಇವರ ಹಣದ ಪ್ರಭಾವದ ಮುಂದೆ ಬಡ ಜನಸಾಮಾನ್ಯರಿಗೆ ಕೋರ್ಟಿನಲ್ಲಿ ಜಯ ಸಾಧಿಸುವುದು ಅಸಾಧ್ಯ. ಇವರ ಸಂಸ್ಥೆಗಳನ್ನು ಎದುರಿಸುವ ಸಲುವಾಗಿ ನಮಗೆ ಮುಖ್ಯವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿನ ವಿಶೇಷವಾಗಿ ಅತ್ತಾವರ ಮತ್ತು ಆಸುಪಾಸಿನ ಗ್ರಾಮಗಳ ಸಮಸ್ತ ಜನತೆ ಮತ್ತು ಮುಂದಾಳುಗಳ ಸರ್ವ ರೀತಿಯ ಬೆಂಬಲ ಸಹಾಯ ಬೇಕಾಗಿದೆ. ಇದಕ್ಕಾಗಿ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇವೆ. ಸಾಧ್ಯವಾದಲ್ಲಿ ಈ ವಿಷಯದ ಯೂಟ್ಯೂಬ್ ವಿಡಿಯೋ ಇತ್ಯಾದಿ ಪ್ರಕಟಣೆಗಳನ್ನು ವಾಟ್ಸಪ್ ಮತ್ತಿತರ ಸಾಮಾಜಿಕ ಮಾಧ್ಯಮ ಜಾಲತಾಣಗಳಲ್ಲಿ ಹಂಚಿ ಶೇರ್ ಮಾಡಿಕೊಳ್ಳಿ. ನಮ್ಮ ಮುಂದಿನ ಸಂಚಿಕೆಗಳಲ್ಲಿ ಮಂಗಳೂರು ಬಿಷಪರ ಅಧೀನದಲ್ಲಿರುವ ಅತಿ ಪ್ರತಿಷ್ಠಿತ ಮತ್ತು ಶ್ರೀಮಂತ ಚರ್ಚುಗಳಾದ ಮಿಲಾಗ್ರಿಸ್, ರೊಸಾರಿಯೋ, ವೆಲೆನ್ಸಿಯಾ, ಜಪ್ಪು, ಬೆಂದೂರ್ ಇತ್ಯಾದಿ ಕ್ಯಾಥೋಲಿಕ್ ಪ್ಯಾರಿಷ್ ಚರ್ಚ್ ಸಂಸ್ಥೆಗಳು ಎಸಗುತ್ತಿರುವ ಸೊಸೈಟಿ ಟ್ರಸ್ಟ್ ಕಾನೂನುಗಳ ಗಂಭೀರ ಉಲ್ಲಂಘನೆಗಳ ವಿವರಗಳನ್ನು ಲೇಖನ, ಆಡಿಯೋ, ವಿಡಿಯೋಗಳ ಮೂಲಕ ಒಂದೊಂದಾಗಿ ಪ್ರಕಟಿಸಲಿದ್ದೇವೆ. ಮಂಗಳೂರು ಬಿಷಪರ ಸಂಸ್ಥೆಗಳಿಂದ ಅನ್ಯಾಯಕ್ಕೆ ಒಳಗಾದವರು ಹಾಗೂ ನಮ್ಮ ಹೋರಾಟದ ಬಗ್ಗೆ ಆಸಕ್ತಿ ಇದ್ದವರು ಮತ್ತು ಬಿಷಪ್ ಸಂಸ್ಥೆಯವರ ನೋಂದಣಿ ಅಕ್ರಮಗಳ ಸಾಕ್ಷಿ ಪುರಾವೆ ದಾಖಲೆ ದಸ್ತಾವೇಜುಗಳ ಪ್ರತಿಗಳನ್ನು ಪಡೆಯಲಿಚ್ಛಿಸುವವರು ನಮ್ಮನ್ನು ಕೆಳಕಂಡ ವಿಳಾಸದಲ್ಲಿ ಸಂಪರ್ಕಿಸಬಹುದು. ವಲ್ಲಭ್, ಸೇಂಟ್ ಜೋಸೆಫ್ ಅಸೈಲಮ್ ನೇಟಿವ್ಸ್ ಆ್ಯಂಡ್ ಅಸೋಸಿಯೇಟ್ಸ್, ಜಪ್ಪು ಕಾಂಪೌಂಡ್, ಮಂಗಳೂರು.